ತಮಿಳುನಾಡಿನಲ್ಲಿ ಆಗ್ತಾ ಇದೆಯಾ ಅಂತ. ಎನಿವೆ, ಅಸ್ಸಾಂನಲ್ಲಿ 2ನೇ ಬಾರಿ ಹಿಮಂತ ಬಿಸ್ವ ಶರ್ಮಾ ಜನಗಳ ಫೇವರಿಟ್ ಮಾಮಾ ಸಿಎಂ ಆಗ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಮತ್ತೆ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಮಾಮು ಕ್ಲೀನ್ ಸ್ವೀಪ್ ಇತ್ತು, ಇದ್ರ ನಿರೀಕ್ಷೆ ಇತ್ತು. ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಇದನ್ನೇ ಹೇಳಿದ್ವು. ಬಹಳ ಸ್ಪಷ್ಟವಾಗಿ ಹಿಮಂತ ಬಿಸ್ವ ಶರ್ಮಾ ಮಾತಾಡ್ತಾ ನೋಡಿ, ನಮ್ಮ ರಿಪಬ್ಲಿಕ್ಗೆ ಸ್ಪೆಷಲಿ ಮಾತಾಡ್ತಾ ಈ ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಹೇಳಿದ್ರು, ಇಲ್ಲಿ ವ್ಯಕ್ತಿಗೆ ಅಸ್ಸಾಮಲ್ಲಿ ಜನ ವೋಟ್ ಹಾಕ್ತಾ ಇಲ್ಲ, ಬದಲಾಗಿ ಅವರ ಸರ್ವೈವಲ್ಗೆ ಅವ್ರು ವೋಟ್ ಮಾಡ್ತಾ ಇದ್ದಾರೆ. ಹಿಮಂತಾಗ್ ವೋಟ್ ಹಾಕ್ತಾ ಇಲ್ಲ ಅಥವಾ ಗೊಗೊಯ್ಗೆ ವೋಟ್ ಹಾಕ್ತಾ ಇಲ್ಲ ಜನ. ಇಲ್ಲಿ ಎರಡೇ ಕಾನ್ಫ್ಲಿಕ್ಟ್ ಇರೋದು, ಒಂದು ಹೊರಗಿನಿಂದ ಬಂದವರು, ಮತ್ತೊಂದು ಅಸ್ಸಾಮಿಗಳು ಮೂಲಭೂತ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋ ಅಂತ ಅಸ್ಸಾಮಿಗಳು ತಮ್ಮ ಅಸ್ಮಿತೆಗೆ ವೋಟ್ ಮಾಡ್ತಾ ಇದ್ದಾರೆ ಅಸ್ಸಾಮಲ್ಲಿ ಅಂತ. ಹಾಗೆ ಅಸ್ಸಾಮಲ್ಲಿ ಈ ಸಾರಿ ಮತ್ತೆ ಜನ ತಮಗೆ ತಾವು ವೋಟ್ ಮಾಡ್ಕೊಂಡಿದ್ದಾರೆ, ತಮ್ಮ ಉಳಿವಿಗೆ ವೋಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಹಿಮಂತ ಬಿಸ್ವ ಶರ್ಮಾ ಅವರ ಒಂದು ನುಡಿಗಳು. ಮತ್ತೆ ಮಾಮು ಮ್ಯಾಜಿಕ್ ನಡೆದಿದೆ ಅಸ್ಸಾಂನಲ್ಲಿ. ನೋಡಿ, ಅಸ್ಸಾಂ ಯಾವತ್ತೂ ಕೂಡ ನಿರೀಕ್ಷೆನೇ ಇರಲಿಲ್ಲ ಬಿಜೆಪಿಗೆ, ಅಸ್ಸಾಮನ್ನ ನಾವು ಈ ರೀತಿ ಕಬ್ಜಾ ಮಾಡ್ತೀವಿ ಅಂತ. ಈಗ ಬಿಜೆಪಿ ಟೇಕ್ ಓವರ್ ಮಾಡಿದೆ ಅಸ್ಸಾಂನ. ಕಮ್ ಬ್ಯಾಕ್ ಟು ದಾವಣಗೆರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ಗೆ 14,058 ಮತಗಳು. ಶ್ರೀನಿವಾಸ್ ದಾಸ್ ಕರಿಯಪ್ಪ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ಗೆ 1,468 ಮತಗಳು. ಬಿಜೆಪಿ ಅಭ್ಯರ್ಥಿಗೆ 4,683 ಮತಗಳ ಭಾರಿ ಮುನ್ನಡೆ ಸದ್ಯದ ಮಟ್ಟಿಗೆ ದಾವಣಗೆರೆ ವಿಚಾರದಲ್ಲಿ. ಅನೇಕ ಚಾನೆಲ್ಗಳು ಸಿಕ್ಕಾಪಟ್ಟೆ ಎಕ್ಸಾಗರೇಟೆಡ್ ನಂಬರ್ಸ್ ತೋರಿಸ್ತಾ ಇದ್ದಾರೆ. ನಾವು ಆ ಥರ ತೋರಿಸ್ತಾ ಇಲ್ಲ. ಈಗ ಏನು ಆಕ್ಚುಯಲ್ ಟ್ರೆಂಡಿಂಗ್ ಏನಿದೆಯೋ ಅದನ್ನಷ್ಟೇ ತೋರಿಸ್ತಾ ಇದ್ವಿ. ಎಷ್ಟೊಂದು ಜನ ಎಲೆಕ್ಷನ್ ಮುಗಿಸ್ಬಿಟ್ಟಿದ್ದಾರೆ, ನಾವು ಅದನ್ನ ಮಾಡ್ತಾ ಇಲ್ಲ. ಮತ್ತೆ ಏನು ಆಕ್ಚುಯಲ್ ಟ್ರೆಂಡಿಂಗ್ ನಂಬರ್ಸ್ ಇದೆಯೋ ಅದನ್ನ ತೋರಿಸ್ತಾ ಇದೀವಿ. ಬಾಗಲಕೋಟೆಯಲ್ಲಿ ಮೇಟಿಗೆ 21,773 ಮತಗಳಿಂದ ಮುನ್ನಡೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 7ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಭರ್ಜರಿ ಮುನ್ನಡೆ ಆಗ್ತಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದು ಟೀಮ್ ಅನ್ನ ಮಾಡಿಕೊಂಡು ಸಾಕಷ್ಟು ಓಡಾಟವನ್ನು ನಡೆಸಿ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕೌಟ್ ಅನ್ನ ಮಾಡಿ ಈ ನಂಬರ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ನೇರವಾದಂಥ ಕಾರಣ ಕಾಂಗ್ರೆಸ್ನಲ್ಲಿ ಅನೇಕ ಜನರಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಸಂಘಟನೆ, ಗ್ರೌಂಡ್ ಲೆವೆಲ್ನ ವರ್ಕೌಟ್ ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಆಗಿದೆ. ಚರಂತಿಮಠ್ ಅವ್ರ ಪರವಾಗಿ ಬಿಜೆಪಿ ಸಾಕಷ್ಟು ಪ್ರಚಾರವನ್ನ ಮಾಡ್ತು. ಆದರೆ ಕಾಂಗ್ರೆಸ್ಗೆ ಈ ರೀತಿಯಾದಂತಹ ಒಂದು ಮುನ್ನಡೆ ಸಿಗ್ತಾ ಇರೋದಕ್ಕೆ ಕಾರಣ ಒಂದು ಅನುಕಂಪ. ಸಿದ್ದರಾಮಯ್ಯ ಅವರ ಪರಮ ಆಪ್ತರಾಗಿದ್ದಂಥವರು ಮೇಟಿಯವರು. ಆ ಕ್ಷೇತ್ರದಲ್ಲಿ ಒಂದು ಅನುಕಂಪದ ಆಧಾರದಲ್ಲಿ ಈ ಮತಗಳು ಬರ್ತಾ ಇದೆ. ಆರಂಭದಲ್ಲಿ ಟಿಕೆಟ್ ಘೋಷಣೆಗೂ ಮುನ್ನ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇತ್ತು. ಅವರ ಕುಟುಂಬದಲ್ಲೇ ಒಂದು ರೀತಿಯಲ್ಲಿ ಟಿಕೆಟ್ಗೋಸ್ಕರ ಪೈಪೋಟಿ ಇತ್ತು. ಆದರೆ ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಕರೆಸಿಕೊಂಡು ಎಲ್ಲರನ್ನು ಕೂಡ ಮನವೊಲಿಸಿ ಕೊನೆಗೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು. ಅವರ ಸಹೋದರಿಯವರನ್ನ ವಿಶ್ವಾಸ ತಗೊಂಡ್ರು, ಮತದಾರರನ್ನ ಕೂಡ ವಿಶ್ವಾಸ ತಗೊಂಡ್ರು. ಎಸ್, ನೀವು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ನಂಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಚರಂತಿಮಠ 5 ಸಾರಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ 3 ಸಾರಿ ಗೆದ್ದು ಒಂದು ಹಿಂದುತ್ವದ ಗಟ್ಟಿ ಬೇಸ್ನ ಹೋಲ್ಡ್ ಮಾಡಕ್ಕೆ, ಕನ್ಸಾಲಿಡೇಟ್ ಮಾಡಕ್ಕೆ ಹಿಂದೂ ವೋಟ್ಸ್ನ ಆಗ್ತಾ ಇಲ್ವಲ್ಲ ಅವ್ರಿಗೆ ಅಂತ. ಹಂಗಾಗಿಲ್ಲ. ಬಾಗಲಕೋಟಲ್ಲಿ ಏನಾಗಿದೆ ಅಂತಂದ್ರೆ, ಅರ್ಬನ್ ಏರಿಯಾ ಇನ್ ಬಾಗಲಕೋಟ್ ಇದೆ, ಅಲ್ಲಿ ಬಿಜೆಪಿ ಚೆನ್ನಾಗಿ ಮಾಡಿದೆ. ಆದ್ರೆ ರೂರಲ್ ಬೆಲ್ಟ್ ಏನಿದೆ ಅಲ್ಲ, ಒಂದು 8 ಹಳ್ಳಿ. ಬರ್ತೀನಿ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಟಿವಿಕೆ ಸುನಾಮಿಯನ್ನ ಎಬ್ಬಿಸ್ತಾ ಇದೆ. ವಿಜಯ್ ಪಾರ್ಟಿಗೆ ದಾಖಲೆಯ ಮುನ್ನಡೆ. ಡಿಎಂಕೆ ಕಚೇರಿಯಲ್ಲಿ ಸಂಭ್ರಮೋತ್ಸವಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆ ಆಗಿತ್ತು, ಅದು ರದ್ದಾಗಿತ್ತು. ತಮಿಳುನಾಡಿನ ವಿಚಾರದಲ್ಲಿ ಮಾತಾಡಬೇಕು ಅಂತಂದ್ರೆ, ಈ ಬಾರಿಯ ಬಹುತೇಕ ಫಸ್ಟ್ ವೋಟರ್ಸ್ ಏನಿದ್ದಾರೆ, ಮೊದಲ ಬಾರಿಗೆ ವೋಟನ್ನ ಯಾರು ಮಾಡ್ತಾ ಇದ್ದಾರೆ? ಜೆನ್ಸಿ ನೋಡಿ, ಎಲ್ಲ ಸುತ್ಕೊಂಡು ಹೋಗ್ತಾ ಇದ್ದಾರೆ, ಹಾಸಿಗೆ ಎಲ್ಲ ಸುತ್ಕೊಂಡು ಹೋಗ್ತಾ ಇದ್ದಾರೆ. ಕುಂದಾಡಕ್ಕೆ, ಸೆಲೆಬ್ರೇಟ್ ಮಾಡಕ್ಕೆ ಎಲ್ಲ ಪ್ರಿಪರೇಷನ್ಸ್ ಆಗಿತ್ತು. ಎಲ್ಲ ಮಡ್ಚಪ್ಪ, ಪ್ಯಾಕಪ್ ಅಂತ ಎಲ್ಲ ಕ್ಲೀನ್ ಆಗಿ ಮಡ್ಚ್ಕೊಂಡು, ಇದಕ್ಕೆ ಹೇಳೋದು ರಾಜಕಾರಣ ಅಂತ. ಎಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನೋಡಿ, ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ, ಬಟ್ ಕೆಲವರು ಹೇಳಿದ್ರು ಮತ್ತೊಂದು ಸಾರಿ ತಮಿಳುನಾಡಲ್ಲಿ ಎಂ ಜಿ ರಾಮಚಂದ್ರನ್ ಕಂಬ್ಯಾಕ್ ತರ ಆಗುತ್ತಾ ವಿಜಯ್ದು ಅಂತ. ನಾವು ಈ ಚರ್ಚೆನ ಆರಂಭ ಮಾಡಿದಾಗ ನಾಗೇಂದ್ರ ಬೆಳಗ್ಗೆ 7 ಗಂಟೆಗೆ ಅದನ್ನೇ ತಗೊಂಡಿದ್ದು. ಎಂ ಜಿ ರಾಮಚಂದ್ರನ್ ತರ ಟಿವಿಗೆ ಇಲ್ಲಿ ತಮಿಳುನಾಡಿನ ರಾಜಕೀಯದ ಇತಿಹಾಸವನ್ನ ಗಮನಿಸಿಕೊಂಡು ಬಂದಾಗ ಸಿನಿಮಾ ನಟರು ಬಹುತೇಕ ಗೆಲುವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈ ಬಾರಿ ವಿಜಯ್ ಇಂಥ ಒಂದು ಮುನ್ನಡೆಯನ್ನ ಸಾಧಿಸ್ತಾರೆ ಅಂತೇಳಿ ಯಾರು ಕೂಡ ಊಹೆ ಮಾಡಲಿಲ್ಲ. ಮೊದಲ ಬಾರಿಗೆ ವೋಟಿಂಗ್ ಅನ್ನ ಮಾಡುವಂತ ಬಹುತೇಕರು ಜೆನ್ಸಿ ಅಂತ ನಾವು ಕರಿತೀವಿ, ಅವರೆಲ್ಲರೂ ಕೂಡ ಅವರಿಗೆ ವೋಟನ್ನ ಮಾಡಿದ್ದಾರೆ. ಇನ್ನೂ ಪ್ರಮುಖವಾಗಿ ಅವರ ಫ್ಯಾನ್ ಫಾಲೋವರ್ಸ್, ಚಿಕ್ಕ ಮಕ್ಕಳೇನಿದ್ದಾರೆ ಅವರ ಮನೆಯಲ್ಲಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಪೋಷಕರಿಗೆ ಒಂದು ಇನ್ಫಾರ್ಮ್ ಅನ್ನ ಮಾಡ್ತಾರೆ, ನೀವು ವಿಜಯ್ಗೆ ವೋಟನ್ನ ಮಾಡಬೇಕು ಅಂತೇಳಿ. ಬಟ್ ಅಷ್ಟೇ ಸಾಧ್ಯ ಇಲ್ಲ.
ರೀ ನೀವು ಹೇಳ್ದಂಗೆ ಜೆನ್ಜಿ ಪಾಲಿಟಿಕ್ಸ್ ಭಾರತದಲ್ಲಿ ತಮಿಳ್ನಾಡಿಂದ ಆರಂಭ ಆಗ್ತಾ ಇದೆ ಅನ್ನೋಂಥದ್ದು ಆಗ್ತಾ ಇದೆ, ಮೇಲಿಂದ ಕಾಣ್ತಾ ಇದೆ. ಆದರೆ ಬಟ್ ಅಷ್ಟೇ ರವಿಕುಮಾರ್ ಅವರೇ, ಅಷ್ಟೇ ಬರೀ ಜೆನ್ಜಿ ಅವರ ಅಷ್ಟೇ ವೋಟಿಂದ ಇಷ್ಟು ದೊಡ್ಡ ಮೆಜಾರಿಟಿ ಕಡೆ ಬರಕ್ ಸಾಧ್ಯ ಇಲ್ಲ. ಒಂದು 10-15 ಬರ್ಬೋದು, ಬಟ್ ಸಂಪೂರ್ಣವಾಗಿ ಜನ ವಿರುದ್ಧವಾಗಿರ್ತಕ್ಕಂಥದ್ದು ತಮಿಳುನಾಡಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಥರ್ಡ್ ಪ್ಲೇಸ್ ಬಂದಿದೆ DMK, ಸೆಕೆಂಡ್ ಪ್ಲೇಸ್ ಅಲ್ಲಿ AIDMK ಇದೆ, ಫಸ್ಟ್ ಪ್ಲೇಸ್ ಅಲ್ಲಿ TVK ಇದೆ. ಅಂದ್ರೆ ಸರ್ಕಾರದ ವಿರುದ್ಧ ಇರ್ತಕ್ಕಂಥ ಪಾರ್ಟಿಗಳು 2 ಮತ್ತು 1ನೇ ಸ್ಥಾನದಲ್ಲಿದ್ರೆ ಅಧಿಕಾರದಲ್ಲಿರ್ತಕ್ಕಂಥ DMK 3ನೇ ಪ್ಲೇಸ್ ತಳ್ಳಲ್ಪಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಟಿವಿನಲ್ಲಿ ನೀವೇ ತೋರಿಸ್ತಾ ಇದ್ದೀರಿ. ಸಂಭ್ರಮೋತ್ಸವ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಫ್ಲೆಕ್ಸ್ ಗಳನ್ನೆಲ್ಲ ಮುಗೀತು. ನಮ್ಮ ತಮಿಳುನಾಡಲ್ಲಿ ನಮ್ಮ ಪಾರ್ಟಿಯ ಸರ್ಕಾರ ಬರೋದಿಲ್ಲ ಅಂತ ಹೇಳಿ ಎಲ್ಲ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ನಿಮ್ಮ ರವಿಕುಮಾರ್ ನೇರವಾದ ಪ್ರಶ್ನೆ. ಈ ಟಾಪ್ 3 ನಾವೇನ್ ನೋಡ್ತಾ ಇದೀವಿ, AIDMK, TVK, DMK ಅಂತೇಳಿ. ನಾವು ಈ 3 ಪ್ಲೇಸ್ ಅಲ್ಲಿ ಅಣ್ಣಾಮಲೈ ಅವರ ಒಂದು ಓಡಾಟ, ಅವರ ಹೋರಾಟ, ಅವರ ಪ್ರತಿಭಟನೆಗಳು ಇದೆಲ್ಲವನ್ನು ಕೂಡ ನೋಡಿದಾಗ ಈ ಟಾಪ್ 3 ನಲ್ಲಿ ಬಿಜೆಪಿ ಎತ್ತಾಯ್ತು ಅಂತ ಅನ್ಸುತ್ತೆ. ಅಲ್ಲ ನೋಡಿ, ಅಲ್ಲಿ AIDMK ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಂಗಾಳದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ TMCಯ ಹಾಲಿ 30ಕ್ಕೂ ಹೆಚ್ಚು ಸಚಿವರಿಗೆ ಹಿನ್ನಡೆ ಆಗಿರೋದು. 30ಕ್ಕೂ ಹೆಚ್ಚು ಸಚಿವರಿಗೆ ಭಾರಿ ಸೋಲಿನ ಸುಳಿಯಲ್ಲಿ ಸಿಲುಕಿದಂತ TMC ಅವರು ರಾಘವ್ ಶರ್ಮಾ ಅವರನ್ನು ಜಗಿದ್ದಾರೆ. ರಾಘವ್ ಎಕ್ಸ್ಟೆನ್ಸಿವ್ ಆಗಿ ಓಡಾಡಿದ್ದಾರೆ ಅಲ್ಲೆಲ್ಲ. ಸಾಕಷ್ಟು ವರ್ಷಗಳಿಂದ ಅವರಿಗೆ ಈ ಉತ್ತರ ಪ್ರದೇಶ ಮತ್ತೆ ನಮ್ಮ ಬಂಗಾಳದ ಚುನಾವಣೆಗಳ ಆನ್ ಗ್ರೌಂಡ್ ಮಾಹಿತಿ ಇದೆ. ರಾಘವ್, ನಿರೀಕ್ಷಿತ ಅಂತ ಹೇಳ್ತಾ ಇದೀವಿ, ಆದ್ರೆ ಅರ್ಥಮೆಟಿಕ್ ಅಷ್ಟು ಈಸಿ ಅಲ್ಲ. ಪಾಪ್ಯುಲಾರಿಟಿ ವೇವ್ ಅದೆಲ್ಲ ಬೇರೆ, ಆಂಟಿ ಇನ್ಕಮೆನ್ಸಿ ಅದೆಲ್ಲ ಒಂದ್ ಕಡೆ, ಆದ್ರೆ ಮುಸ್ಲಿಂ ಡಾಮಿನೇಟೆಡ್, ಮುಸ್ಲಿಂ ಡಿಸಿಸಿವ್ ಏರಿಯಾಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಲಕ್ಷ್ಮಿ, ಇದು ಎಮರ್ಜೆನ್ಸ್ ಆಫ್ ಬಿಜೆಪಿ ಇನ್ ಬೆಂಗಾಲ್ ಅಂತ, ಅದು 2016ರಲ್ಲಿ ಆರಂಭ ಆಗಿತ್ತು. ಯಾವಾಗ 3 ಸೀಟ್ ಪಡ್ಕೊಂಡು ಆಮೇಲೆ 2021ರಲ್ಲಿ 77 ಸೀಟ್ಗಳನ್ನ ಬಿಜೆಪಿ ಪಡ್ಕೊಳ್ತು. ಆವಾಗಲೇ ಅದೊಂದು ಸೂಚಕ ಬಂಗಾಳದಲ್ಲಿ ಬಿಜೆಪಿ ಎಮರ್ಜೆನ್ಸ್ ಆಗ್ತಾ ಇದೆ ಅಂತೇಳಿ. ಅದಾದ ನಂತರ ಈಗ 2026ರ ವಿಧಾನಸಭೆಯಲ್ಲಿ ಬಿಜೆಪಿ ಏನು ಪ್ರಬಲ ಸೆಣಸಾಟ ಕೊಟ್ಟು ಈಗೇನು ಬಹುತೇಕ ವಿಜಯಮಾಲೆ ಧರಿಸುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದು ಒಂದು ಮಮತಾ ಬ್ಯಾನರ್ಜಿ ಮತ್ತೆ TMCಯ ಒಂದು ಕುಸಿತ ಕಾಣ್ತಿರುವಂತ ಲಕ್ಷಣ. ಯಾಕೆಂತ ಹೇಳಿದ್ರೆ 15 ವರ್ಷದ ಆಡಳಿತದಲ್ಲಿ ಬಂಗಾಳದಲ್ಲಿ TMC ಏನು ಮಾಡಿದೆ ಅಂತ ಕೇಳಿದ್ರೆ ಜನರು ಅಲ್ಲಿ ಬಹುತೇಕರು ಏನು ಮಾಡಿಲ್ಲ ಅನ್ನೋ ಒಂದು ಉತ್ತರವನ್ನೇ ನೀಡ್ತಾ ಇದ್ರು. ಮಾತಾಡ್ತೀನಿ ಒಂದು ನಿಮಿಷ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಂತರ ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ. ಪ್ರತಿ ಸುತ್ತಿನಲ್ಲೂ ಕೂಡ ಶ್ರೀನಿವಾಸ್ಗೆ ಲೀಡ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಏರಿಕೆ ಆಗ್ತಾ ಇರೋದು ಹಾವು ಏನಿ ಆಟ ಅಲ್ಲ. ಪ್ರತಿ ಸುತ್ತಿನಲ್ಲೂ ಕೂಡ, ಪ್ರತಿ ಸುತ್ತಿನ ಮತ ಎಣಿಕೆ ಮುಕ್ತಾಯದ ಬಳಿಕ ಕೂಡ ಅವರ ಅಂತರವನ್ನ ಗಮನಿಸಿದ್ರೆ ಲೀಡ್ ಅನ್ನ ಕಾಯ್ದಿರಿಸಿಕೊಂಡು ಹೋಗ್ತಿದ್ದಾರೆ. ವೋಟ್ ಡಿವೈಡ್ ಹೇಗಾಗ್ತಾ ಇದೆ ಬಾಬು? ನೇರವಾಗಿ ಹೇಳ್ಬೇಕಾದ್ರೆ ಶಂಕರ್ ಅವರೇ, ನೀವು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಅವರನ್ನ ದೂರ ಇಟ್ಟುಕೊಂಡು ಎಡುತ್ತಾ ಅನ್ನೋ ಪ್ರಶ್ನೆ ಬಂದಾಗ, ಜಮೀರ್ ಅವ್ರನ್ನ ದೂರ ಇಡೋದು ಅಂತೇನಿಲ್ಲ. ಯಾರು ಕಾನ್ಷಿಯಸ್ ಆಗಿ ಯಾರನ್ನೂ ದೂರ ಏನು ಇಟ್ಟಿಲ್ಲ. ಇಲ್ಲಿ ಪಾರ್ಟಿ ಅಂದಮೇಲೆ ಅವರು ಕೆಲಸ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಆದರೆ ನೀವು ಹೇಳಿದಾಗ ಇಲ್ಲಿ ನೋಡಿದಾಗ ಕನ್ಸಿಸ್ಟೆಂಟಾಗಿ ಸಣ್ಣ ಮತ ಆದ್ರೂ ಲೀಡ್ ಇನ್ಕ್ರೀಸ್ ಆಗ್ತಾ ಇದೆ. ನೋಡೋಣ ಮುಂದಕ್ಕೆ ಯಾವ ರೀತಿ, ಇನ್ನೂ ಭಾಳಷ್ಟು ಕೌಂಟಿಂಗ್ ಬಾಕಿ ಇದೆ, ಯಾವ ರೀತಿ ಆಗುತ್ತೆ ನೋಡೋಣ. ಫೈನಲ್ ರಿಸಲ್ಟ್ ಬರಲಿ, ಆಮೇಲೆ ಇದ್ರ ಬಗ್ಗೆ. ರವಿಕುಮಾರ್, ಬಿಜೆಪಿಗೆ ಏನು ಪ್ಲಸ್ ಆಯ್ತು ಅಂದ್ರೆ ಅಲ್ಲಿ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಎದ್ದಿದ್ದು ಒಳಪೆಟ್ಟು ಆಗಿರೋದೇ ನಿಮಗೆ ಪ್ಲಸ್ ಆಯ್ತಾ ಇಲ್ಲಿ? ಅಲ್ಲ, ಖಂಡಿತ ಪ್ಲಸ್ ಆಗಿದೆ. ಒಂದು ದಾವಣಗೆರೆಯನ್ನ ವಿಶ್ಲೇಷಣೆ ಮಾಡೋದಾದ್ರೆ ಒಂದೇ ಫ್ಯಾಮಿಲಿಗೆ MLA, ಒಂದೇ ಫ್ಯಾಮಿಲಿಗೆ ಮಂತ್ರಿ, ಒಂದೇ ಫ್ಯಾಮಿಲಿಗೆ MP ಮತ್ತೆ MLA ದಾವಣಗೆರೆ ಮತದಾರರನ್ನ ಜಾಗೃತಗೊಳಿಸಿದೆ. ಪರಿಣಾಮವಾಗಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ನೋಡಿ 14,058 ಹತ್ತತ್ರ 5,000 ಲೀಡು ನಮ್ಮ ಲಾಭ ಅಂತೇಳಿ ಬಿಜೆಪಿಗೆ ಲಾಭ ಆಗ್ತಿದ್ಯಾ? ಬಿಜೆಪಿಗೆ ಲಾಭ ಆಗ್ತಾ ಇದೆ. ಹಾಗಾಗಿ ದಾವಣಗೆರೆ ನಾವು ಗೆಲ್ಲಬಹುದು ಅನ್ನುವಂಥದ್ರ ಕಡೆಗೆ ನಾವು ಹೋಗ್ತಾ ಇದೀವಿ. ಆದ್ರೆ ಈ ವಿಶ್ವಾಸ ದಾವಣಗೆರೆ ಬಾಗಲಕೋಟೆಗೆ ಯಾಕೆ ಬರ್ತಾರೆ? ಬಾಗಲಕೋಟೆನಲ್ಲಿ ನಾನು ಹೇಳಿದ್ನಲ್ಲ, ಮುಖ್ಯಮಂತ್ರಿಗಳೇ 10 ದಿವಸ ಇದ್ರು. ನಾನು ಅದನ್ನೇ ಹೇಳ್ತೀನಿ, ಮುಖ್ಯಮಂತ್ರಿಗಳೇ 10 ದಿನ ಇದ್ರು. ಸ್ವಾಮಿ, ನೀವು ಅಧಿಕಾರದಲ್ಲಿದ್ದಾಗ ನೀವು ಕೆಲಸ ಮಾಡಿದ್ದೀರಾ. ಎಲ್ಲೆಲ್ಲಿ ಬೈ ಎಲೆಕ್ಷನ್ ಬಂತು ಅಲ್ಲೆಲ್ಲ ಅದೇ ಫ್ಯಾಮಿಲಿಗೆ ಪದೇ ಪದೇ ಸವಲತ್ತುಗಳನ್ನು ಅಧಿಕಾರವನ್ನು ನೀವು ನಿಮ್ಮಲ್ಲೂ ಇದೆ, ಅದೇ ಫ್ಯಾಮಿಲಿಗೆ MLA ನೂ ಇದೆ, MP ನೂ ಇದೆ, MLC ನೂ ಇದೆ, ಶಾಸಕರಾಗಿ ಅಧಿಕಾರ ಕೊಟ್ಕೊಂಡೇ ಬರ್ತಾರೆ. ಕುಟುಂಬ ರಾಜಕಾರಣ ನಿಮ್ಗೇನು ಹೊರತಲ್ಲ. ಕಾಂಗ್ರೆಸ್ಗೆ ಕುಟುಂಬ ರಾಜಕಾರಣ ಬರೀ ಯಾವುದೋ ಒಂದು